ನಿಂದಿರ್ಬೇಕಾದ್ರೆ ಒಮ್ಮೆ ತಲವಾರ್ ತಗೊಂಡು ನಿಂದ್ರಂಗಿಲ್ಲ. ಅದಕ್ಕೆ ಮೊದಲು ಬಾಯಿ ಬಡ್ದು ಜಗಳ ತೆಗೆದು ತಲವಾರ್ ತಗೊಂಡು ನಿಂದಿರ್ಬೇಕಾಗ್ತದೆ. ಒಮ್ಮೆ ನೇರು ವಿಷಯಕ್ಕೆ ಬರ್ರಿ, ಒಮ್ಮೆ ನೇರು ವಿಷಯಕ್ಕೆ ಬರ್ಲಿ ಅಂದ್ರೆ ಬರ್ಲಕ್ ಬರಲ್ಲ. ಜರ ಕೂತ್ ಕೇಳ್ರಿ, ವಿಷಯಕ್ಕೆ ಬಂದದ. ಈಗ ವಿಷಯಕ್ಕೆ ಹೆಚ್ಚಾದ ಸುಮ್ಮನೆ ಕೂತ್ಕೆ ನೀವು ಹೇಳಿ ಮಾಡೋ ಕೇಳೋರಿಗೆ ಕೇಳ್ಬಿಡಲ್ಲ, ಹಾಡೋರಿಗೆ ಹಾಡ್ಬಿಡಲ್ಲ ನೀವು. ಹೌದು ನಡಿ ವಿಷಯಕ್ಕೆ ಬಂದಾರ ಈಗ ಅವರು. ನಡಿಲ್ರಿಪ್ಪ ನಡಿಲ್ಲ ಆಯ್ತು. ಒಮ್ಮೆ ಹಂಗೆ ಇಲ್ಲ, ಒಮ್ಮೆ ಕೊಡ್ಲಿತ್ತು ನೇರವಾಗಿ ವಿಷಯಕ್ಕೆ ಬರ್ಲಿ, ನೇರವಾಗಿ ವಿಷಯಕ್ಕೆ ಬರ್ಲಿತ್ತೀರಿ ನೀವು. ನೇರವಾಗಿ ವಿಷಯಕ್ಕೆ ಒಮ್ಮೆ ಕೊಡ್ಲಿತ್ತು ಹಂಗೆ ಕಡ್ಲಿಕ್ಕೆ ನಿಂದಿರ್ತೀರಿ. ಜಗಳ ಬಾಯಿದೆ ಆದಾರ್ರಿ ಯಾರು ಯಾನ್ ಬರ್ದಾರ ಅಟ್ಟೆ ಕೇಳೋದದ. ಹೌದು, ಯಾನ್ ನೀವು ಬರ್ದೋದು ತಪ್ಪು, ಯಾನ ಆ ಕಡೆ ಯಾನ್ ಹಾಡ್ತಾರ ಅವ್ರದ್ದು ತಪ್ಪು. ಹೌದು, ಇದು ಒಂದು ಜ್ಞಾತ. ಹೌದು, ಅದಕ್ಕ ಎಲ್ಲ ಪುರದ ಶಿವಸ್ಥಾನ ಗದ್ದಗಿ, ಹೌದು, ಅರಕೇರಿ, ಜಾಲಗೇರಿ, ಸಿದ್ದಾಪುರ ಮೂರೂರು ಸೀಮೆಯ ಮಧ್ಯದಲ್ಲಿ ಹೌದು, ಹಗ್ಗು ಕೋಲು ಇಲ್ಲದೆ ಕಂಬಳಿ ಅಂತರ್ಲೇಡಿರೆ ಹೊಡೆದು ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ತನ್ನ ರೋಮಗಳದಿಂದ ಸೋಮೇಶ ನಾಮಗೈದು ತ್ರಿಕಾಲದಲ್ಲಿ ಭಕ್ತಿಯದಲ್ಲೇ ಜಾಗೃತನಾದಂತ ಆರಾಧ್ಯ ಒಡಿಯ. ಹೌದು, ಯಾರಿಪ್ಪ ಅವರು? ತಂದಿನಾದ ಸಾಧು ಅಮಶುದ್ಧ ಮುಕ್ತನ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸಿ ಅಮಶುದ್ಧ ಮುಕ್ತನ ಮಾಯದ ಗುಡ್ಡದ ಮ್ಯಾಗ ಮಾಯದ ಮಗನಾಗಿ ಬಂದಂತ ಹೌದು ಗಂಗಿ ನಾಡದ ಗೌಡ ಆರ್ಯಾನಾಡದ ಅರಸ ಏಳ ಮಠಕ್ಕ ಒಡಿಯನಾದಂತ ಹೌದು ಸಿದ್ಧ ಸುಲ್ತಾನಿ ಮಹಾದೇವಲಿಂಗನ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಹೇಳಿ ಈ ನನ್ನ ಒಂದು ಸತ್ಯಸಂಗಕ್ಕೆ ಮೂಲ ಮಾಲಕನಾದ ಹೌದು ಯಾರಿಪ್ಪ ಅವರು? ದಕ್ಷಿಣ ಸೋಲಾಪುರ ತಾಲೂಕ, ಸೋಲಾಪುರ ಜಿಲ್ಲಾ, ಗಂಡುಮೆಟ್ಟ ನಾಡ. ಹೌದು, ಶುದ್ಧ ಮುತ್ಯನ ಮರಿ ಮೊಮ್ಮಗನಾದಂತ ಕುಂಬಾರಿ ಘೇನ ಶುದ್ಧ ಮುತ್ಯನ ದಿವ್ಯ ಪಾದಕ ಕೂಡ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಸುವರ್ಣ ಕರ್ನಾಟಕದಲ್ಲಿ ಇದು ಜಿಲ್ಲಾ ಯಾವಾದ್ರಿಪ್ಪ? ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಹೌದು ಪುಣ್ಯ ಪಾವನ ಕ್ಷೇತ್ರನಾದಂತ ಮುದಕಪ್ಪ ಮಾಸ್ತರ ಏನಾಗ್ಯದ್ರಿಪ್ಪ? ಯಾವ ಈ ನಾಡಿಗೆ ಏನಂತೇಳಿ ಕರೆದಾರಂದ್ರ ಶರಣರ ನಾಡು ಅಂತೇಳಿ ಮಹಾತ್ಮರು ಹೇಳಿ ಹೋಗ್ಯಾರ. ಹೌದು ಶರಣರ ನಾಡ, ಶರಣರ ತುಳಿದು ಭೂಮಿ. ಶರಣರ ನಾಡ ಯಾಕನ್ಬೇಕ್ರಿಪ್ಪ? ಈ ಕಲಬುರಗಿಯ ನಾಡ ಮಹಾತ್ಮರ ಹುಟ್ಟಿ ಪವಾಡ ಮಾಡಿ ಕತ್ತಲಿ ಇದ್ದಂತ ಜಾಗ ಬೆಳಕು ಮಾಡಿ ಹೋದ್ರು. ಹೌದಲ್ಲ? ಹೌದು. ಅಂತ ಶರಣರ ನಾಡ ಇದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಯಾವ ಪುಣ್ಯ ಪಾವನ ಕ್ಷೇತ್ರ ಕೋಳೂರ ಗ್ರಾಮದಲ್ಲಿ ಇವತ್ತಿನ ದಿವಸ ಸಕಲ ಸದ್ಭಕ್ತರು ಜಗಜ್ಜನನಿನಾದಂಥ 7 ಮಕ್ಕಳ ತಾಯಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ 2 ಸುಪ್ರಸಿದ್ಧ ಕಲಾವಿದರಿಗೆ ತಂದುದಾಗ್ಯ. ಹೌದು ಅಂತ ಜಗಜ್ಜನನಿ 7 ಮಕ್ಕಳ ತಾಯಿಯ ದಿವ್ಯ ಪಾದಕ್ಕೆ ಕೂಡ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಹೇಳಿ 2 ಸುಪ್ರಸಿದ್ಧ ಕಲಾವಿದರು. ಹೌದು ಯಾವ್ಯಾವ್ರಿಪ್ಪ ಕಲಾವಿದರು? ಈಗಾಗಲೇ ಹೇಳುವುದಾಗ್ಯದ, ಆದರೂ ಹೇಳಬೇಕಲ್ಲ ಮತ್ತೆ ನೀವಮ್ಮ. ಯಾವ ಒಳ್ಳೆಯ ಸುವರ್ಣ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಹೆಸರು ಮಾಡದಂತ ಹೆಗ್ಗೇರಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ, ಯಾವ ಶಿಂದಗಿ ಭೂತಾಳಿ ಮಾಸ್ತರ್ ಅವರು ಅನುಭಾವಿ ಕಲಾವಿದರು, ಸಾಹಿತ್ಯ ರಚನೆ ಮಾಡುವಂತ ಒಳ್ಳೆ ಸಾಹಿತ್ಯಗಾರರು. ಹೌದು ಆ ನಮ್ಮ ಭೂತಾಳಿ ಮಾಸ್ತರ್ಗಾಗಲಿ ಅವರೆಲ್ಲರ ಸಂಗಡಿಗರಿಗಾಗಲಿ ಮೇಲಾಗಿ ಪುರಾಣದಲ್ಲಿ ಬಲ್ಲವರನಿಸಿಕೊಂಡಂತ ಪುರಾಣ ಪಂಡಿತರು 18 ಪುರಾಣದಾಗ ಎತ್ತದ ಕೈ ಅಂದ್ರು ಹರಕತ್ತಿಲ್ಲ ಅಂತ ಒಳ್ಳೆ ಕಲಾವಿದರು ಸೊನ್ನದ ಶರಣು ಮಾಸ್ತರ್ಗೂ ಕೂಡ ಹೌದು ಈ ನಮ್ಮ ಕುಂಬಾರಿ ಸಂಘದ ವತಿಯಿಂದ ಶರಣಾರ್ಥಿಗಳನ್ನ ಹೇಳಿ ಎಷ್ಟು ಮಂದಿ ತತ್ವಜ್ಞಾನಿಗಳು ಕೂಡಿರಿ, ಎಲ್ಲ ಮಾನಭಾವಿಗಳೇ ಅದಾರ. ಇದು ಸತ್ಯಸಂಗ. ಇಂಥದ್ದು ನಡಿಬೇಕಂದ್ರೆ ಪೂರ್ವ ಜನ್ಮದ ಪುಣ್ಯ ಇದ್ರೆ ನಡೀತದ, ಇಲ್ಲದ್ರೆ ನಡೆಯಂಗಿಲ್ಲ. ಹೌದು ಪೂರ್ವ ಜನ್ಮದ ಪುಣ್ಯ. ಸತ್ಯಸಂಗ ನಡಿಬೇಕಂದ್ರೆ ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರ ದೊರೀತದ, ಇಲ್ಲದ್ರ ದೊರಕಂಗಿಲ್ಲ ಅಂತೇಳಿ ಮಹಾತ್ಮರು ಹೇಳ್ಯಾರ. ಹೌದು ಅದಕ್ಕ ಎತ್ತಣದ ಮಾಮರ, ಎತ್ತಣದ ಕೋಗಿಲೆ, ಎತ್ತಣದಿಂದ ಸಂಬಂಧವಯ್ಯ. ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದ ಉಪ್ಪು, ಎತ್ತಣದಿಂದ ಸಂಬಂಧವಯ್ಯ. ಹೌದು ಭುವೇಶ್ವರ ಲಿಂಗಕ್ಕೂ ಎನಗೂ ಎತ್ತಣದಿಂದ ಸಂಬಂಧವಯ್ಯ. ಹೌದು ಹೀಗಂದ್ರೆ ಏನ್ರಿಪ್ಪ? ಯಾವ 12ನೇ ಶತಮಾನದಲ್ಲಿ
ಬಸವಣ್ಣವರು ನಿರ್ಮಾಣ ಮಾಡುವಂತ ಒಂದು ಅನುಭವ ಮಂಟಪದಲ್ಲಿ ಶೂನ್ಯ ಪೀಠಕ ಅಧಿಕಾರಿಗಳಾದಂತ ಅಲ್ಲಂಪ್ರಭು ಗುರುಗಳು ಹೇಳುತ್ತಾರೆ. ಹೌದು ಹೌದು, ಹೆಂಗ್ ಹೇಳಿದ್ರಿಪ್ಪ ಅಲ್ಲಂಪ್ರಭು ಗುರುಗಳು? ಮಾವಿನ ಮರ ಎತ್ತಣದ ಮಾಮರ, ಮಾವಿನ ಮರ ಎಲ್ಲದ, ಕೋಗಿಲ ಎಲ್ಲದ, ಎರಡೂರದು ಎಲ್ಲಿ ಸಂಬಂಧ ಇಟ್ಟಾನ. ಆ ಮರದ ಮ್ಯಾಗ ಬಂದು ಕೋಗಿಲ ಇಂಪಾದ ಗೀತ ಹಾಡ್ಲಗತ್ತಂದ್ರ ಆ ವನಕ್ಕೆ ಎಟ್ಟು ರೂಪ ಬರ್ತದ್ರಿ. ಹೌದು ಹೌದು, ಆ ಮರಕ್ಕೆ ಎಟ್ಟ ರೂಪ ಬರ್ತದ. ಹೌದು, ಎಲ್ಲಿ ಸಂಬಂಧ ಇಟ್ಟಿರಬೇಕು. ಹೌದು, ಅದರಂತೆ ಗುಡ್ಡದ ಮ್ಯಾಗ ನೆಲ್ಲಿಕಾಯಿ ಬೆಳೀತದ. ಹೌದು, ಬರೇ ನೆಲ್ಲಿಕಾಯಿ ತಿಂದ್ರ ಬಾಯಿ ಸೌಳಾಗ್ತದ್ರಿ. ನೆಲ್ಲಿಕಾಯಿ ರುಚಿ ಹತ್ತಂಗಿಲ್ಲ. ನೆಲ್ಲಿಕಾಯಿ ಜೊತೆ ಉಪ್ಪು ಬೇಕು. ಹೌದು ಹೌದು, ಉಪ್ಪೆಲ್ಲಿ ಬೆಳೀತದ? ಸಮುದ್ರದೊಳಗ. ಎಲ್ಲಿ ಸಮುದ್ರ, ಎಲ್ಲಿ ಗುಡ್ಡಗವ್ವಾರ. ಏ ಭಗವಂತನೇ, ಎಲ್ಲಿ ಸಂಬಂಧ ಇಟ್ಟಿದ್ಯಪ್ಪ ನೀ? ನೆಲ್ಲಿಕಾಯಿಗೆ ಉಪ್ಪಿಗೆ ಎಷ್ಟು ಸಂಬಂಧ ಇಟ್ಟಿದಿ? ಎರಡು ಹಚ್ಕೊಂಡು ತಿಂದ್ರೆ ಎಷ್ಟು ಸ್ವಾದ ರುಚಿ ಬರ್ತದ. ಹೌದು ಹೌದು, ಈ ಮಂದಿ ವಾದಿತ್ತ ನಮ್ಮ ಹಳ್ಳಿಂದು. ಅದರಂತೆ ಪುಣ್ಯ ಪಾವನ ಕ್ಷೇತ್ರನಾದಂತ ಯಾವ ಕೊಳ್ಳೂರ ಗ್ರಾಮೆಯಲ್ಲಿ, ಕುಂಬಾರಿಯಲ್ಲಿ, ಯಾವ ಶಿಂದಗಿಯಲ್ಲಿ, ಸ್ವರ್ಣೆಯಲ್ಲಿ, ನಾವು ನೀವು ಎಲ್ಲಿ ಅವರು ಬಂಧುಗಳೇ, ಎಲ್ಲಿ ಸಂಬಂಧ ಇಟ್ಟಿರಬೇಕು. ಇದಕ್ಕೆ ಮೂಲ ಸತ್ಯ ಸಂಘ ಕಾರಣ. ಕೈ ಮಾಡಿ ಕರೆಸ್ತದ ಬಂಧುಗಳೇ, ಸತ್ಯ ಸಂಘ ಕೈ ಮಾಡಿ ಕರೆಸ್ತದ. ಹೌದು ಹೌದು ಹೌದು, ಅದಕ್ಕೆ ಇವತ್ತ ಅನುಭವದಿಂದ ವಿಷಯಗಳ ನಡಿಬೇಕಂತ ಹೇಳ್ಯಾರ. ಹೌದು, ಇಲ್ಲಿ ಎಷ್ಟು ಮಂದಿ ಕೂಡ್ಯಾರ? ಎಲ್ಲ ತತ್ವಜ್ಞಾನಿಗಳು ಅರಿದು ಕುಡ್ದವ್ರೇ ಅದಾರ. ಹೌದು ಹೌದು, ಅದಕ್ಕೆ ನಿಮ್ಮಷ್ಟು ಬಲ್ಲವರಂತೂ ನಾವು ಅಲ್ಲ. ಹೌದು, ನಮಗ ಭಗವಂತ ಎಷ್ಟು ಗುರುನಾಥ ಬುದ್ಧಿ ಕೊಡ್ತಾನ ಅಷ್ಟು ವಿಷಯಗಳನ್ನ ಪ್ರತಿಪಾದನೆ ಮಾಡುದದ. ಹೌದು, ಅದಕ್ಕೆ ಎಷ್ಟು ಮಂದಿ ಕೂಡಿರಿ? ಸಕಲ ತತ್ವಜ್ಞಾನಿಗಳಿಗೆ, ಬುದ್ಧಿಜೀವಿಗಳಿಗೆ ಹಾಗೂ ನನ್ನ ತಾಯಿ ತಂದೆ ಬಳಗಕ್ಕೆ ಕೂಡ ಕುಂಬಾರಿ ಗೇನು ಶುದ್ಧ ಮುತ್ತಿನ ಸಂಘದ ವತಿಯಿಂದ ತಮ್ಮೆಲ್ಲರ ಹೃದಯಾತ್ಮದಲ್ಲಿ ಸದಾನಕಾಲ ಸಾಕ್ಷಿ ರೂಪವಾಗಿ ಬೆಳಗುತ್ತಿರ್ತಕ್ಕಂಥ ಪರಮಾತ್ಮನಿಗೆ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ವಿಶೇಷವಾಗಿ ಒಂದು ಮಾತು ಹೇಳೋದದ. ಏನ್ ಹೇಳುದ್ರಿಪ್ಪ ಮಾತ? ಇವತ್ತು ಇದು ಕಾರ್ಯಕ್ರಮ ನಡೆದಾದ. ಏನಕ್ಕೆ ಮಂದಿ 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಹಿಂಗೆ ಪಟ್ಟಿನೂ ಕೊಟ್ಟಾರ. ಹೌದು ಹೌದು, ಇಂಥ ಒಂದು ಸತ್ಕಾರ ನಡೆದಾದ. ಇಂಥ ಸತ್ಕಾರದೊಳಗ ಹೌದು, ಅನ್ನ ಪ್ರಸಾದ ಅನ್ನೋದು ಬಹಳ ದೊಡ್ಡದದ. ಅನ್ನ ಪ್ರಸಾದ ಅನ್ನೋದು ಬಹಳ ದೊಡ್ಡದದ. ಹೌದು, ಹೊಟ್ಟಿ ಶಾಂತ ಐತಂದ್ರ ಎಲ್ಲಾದ್ರ ಮ್ಯಾಗ ಲಕ್ಷ್ಯ ಇರ್ತದ. ಇದು ಶಾಂತಿ ಇದ್ದಿತ್ತಲ್ಲ ಅಂದ್ರೆ ಲಕ್ಷ್ಯ ಇರಂಗಿಲ್ಲ. ಹೌದು ಹೌದು, ನಡಿ ಮೊದಲು ಊಟ ಮಾಡೋನು. ಅನ್ನ ಪರಬ್ರಹ್ಮದ ತಿಳಿ ಮಹಾತ್ಮರು ಹೇಳ್ತಾರ. ಹೌದು, ಅನ್ನ ಏನದ ಹೇಳ್ಯಾರ? ಪರಬ್ರಹ್ಮದ ತಿಳ್ತಾರ. ಹೌದು, ಖರೆ ಇವತ್ತ ವಿಶೇಷವಾಗಿ ನೋಡೋದಂದ್ರ ಪಟ್ಟಿ ಕೊಟ್ಟು ಎಲ್ಲಾರು 100 ಕೂಡ್ಲಿ, 500 ಕೂಡ್ಲಿ, 1000 ಕೂಡ್ಲಿ ಪಟ್ಟಿ ಕೊಟ್ಟಿಲ್ಲ. ರಟ್ಟೆ ಕಮಿಟ್ರಿ ಅನವ್ರದಾರ. ಹೌದು, ಕೆಲವು ಜಾಗದಾಗ ಅನವ್ರದಾರ. ಹೌದು, ಒಂದು ಜಾಗಿಗೆ ಒಣಿಗೆ ಕಮ್ಮಿ ಬೀಳ್ತದ, ಒಂದ್ ಜಾಗಿಗೆ ರೊಟ್ಟಿ ಕಮ್ಮಿ ಬೀಳ್ತದ, ಒಂದ್ ಜಾಗಿ ಪ್ರಸಾದ ಕಮ್ಮಿ ಆಗತ್ತಿರ್ತದ. ಹೌದು, ಹೆಚ್ಚು ಕಮ್ಮಿ ಆಗ್ತದ ಮಾಡೋದ್ರೊಳಗ ಆಗತ್ತದ. ಹೌದು, ಆದರೂ ಕೂಡ ಈ ಒಂದು ಕಮಿಟಿ ಅವರಿಗೆ ಇದು 2ನೇ ವರ್ಷದ. ಎಷ್ಟು ಮಂದಿ ಬರ್ತಾರ ಬರಲಿ, ಅವರಿಗೆ ಅನ್ನ ಪ್ರಸಾದ ಮಾಡುವ ಜವಾಬ್ದಾರಿ ನಂದಿರಲಿ. 7 ಮಕ್ಕಳ ತಾಯಿ ನನಗೆ ಕೊಡಬೇಕು, ನಾ ಎಲ್ಲರಿಗೂ ಉಣಿಸ್ಬೇಕಂತೇಳಿ ನಮ್ಮ ಶರಣಪ್ಪ ಕಾಕ ಕುಂಬಾರ ಅವರು ಅನ್ನ ಪ್ರಸಾದ ಇಟ್ಟಾರ. ಹೌದು 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 ಹೌದು, ಇವರಿಗೆ ಮಹಾದಾನಿಗಳನ್ನ ಬೇಕು. ಇವ್ರಿಗೆ ಏನ್ ಅನ್ಬೇಕು? ದಾನಿ ಅಟ್ಟೆ ಅಲ್ಲ, ಮಹಾದಾನಿಗಳು. ಹೌದು ಹೌದು, ಯಾಕೆ ಅನ್ಬೇಕ್ರಿಪ್ಪ ಹಂಗೆ? ಸೌಭಾಗ್ಯವತಿ ಮಹಾನಂದ ಶರಣಪ್ಪ ಕುಂಬಾರ ಹೌದು ದಂಪತಿಗಳು ಅನ್ನಪ್ರಸಾದ ಇಟ್ಟಾರಂದ್ರೆ ಇದ್ರ ಮರ್ಮ ಏನದ್ರಿಪ್ಪ ಮರ್ಮ? ನಿಮ್ಮ ಕೊಳ್ಳಾಗ 50 ತೊಲಿ ಬಂಗಾರ ಇರ್ಲಿ ಬಂಧುಗಳೇ. ಹೌದು, ಅದಕ್ಕೆ ಶ್ರೀಮಂತಿಕೆ ಅನ್ನಂಗಿಲ್ಲ. ನಿಮ್ಮದು 100 ಎಕರೆ ಇಷ್ಟಂಟ್ ಇರ್ಲಿ, ಇದಕ್ಕೆ ಶ್ರೀಮಂತಿಕೆ ಅನ್ನಂಗಿಲ್ಲ. ಮಾಸ್ತರ ಏನ ಎಟ್ಟು ಹಿಂದೆ ಉಳಿದ್ರಿ? ಯಾಕಪ್ಪ? 1 ಲಕ್ಷದ ಮ್ಯಾಗ ಬಂಗಾರ ಹೋಗ್ಯದ. 50 ತೊಲಿ ಬಂಗಾರ ಅಂದ್ರ ಎಟ್ಟು ರೊಕ್ಕ ಶ್ರೀಮಂತಿಕೆ ಅನಿಸ್ತೀನ? ಇದಕ್ಕೆ ಎಟ್ಟು ಬೇಕು? ಹುಚ್ಚ, ನೀ ಹೋಗಾಗ ಅದು ಬೇನ್ ಹತ್ತಿ ಬರಂಗಿಲ್ಲ, ಅದ್ರ ಬೇನ್ ಹತ್ತಿದೀನಿ. ಮತ್ತೀಗ ನಾವು ಎಷ್ಟೋ ಮಂದಿ ಮಹಾರಾಷ್ಟ್ರ ಇದೇ ಭೀಮಾ ಹೊಳಿ ದಂಡವರಿದ್ದೇವೆ ನಾವು ನೀವು. ಹೌದಾ? ಸಿನ್ನಿ ಭೀಮಾ ದೊಡ್ಡೊಳಿ ಸಿನ್ನಿ ಕೂಡಿ ಮಹಾಪುರ ಬತ್ತು. ಬತ್ತಲ್ರಿಪ್ಪ ಮೊನ್ನೆ. ಎಷ್ಟು ದನಗಳು ಹಾದು ಭೂಮಿಯನ್ನ ಮಣ್ಣು ಹೋಯ್ತು. ಎಷ್ಟೋ ಮಂದಿ ಮನಿ ಅಳಗಾಲಾಗಿ ಹೋಯ್ತು. ಹೌದು ಹೌದು, ಅವ್ರು ಹೋಗಾಗ ತೊಗೊಂಡು ಹೋಗ್ಯಾರತ್ತಿ ಬಂಗಾರ. ಮತ್ ಅವೆಲ್ಲ ಹೋಗಲಕ್ ಬಂಗಾರ ಯಾರು ಇಟ್ಟಾರು? ಅರೇ ಹುಚ್ಚ,
ಅದು ಮಣ್ಣದು ಮಹಾತ್ಮರು ಹೇಳ್ತಾರದ ಮಣ್ಣದ ಅಂತ ಹೇಳ್ಯಾರ. ಮಹಾತ್ಮರು ಹೇಳಿದ್ರು ಮಣ್ಣದತ್ ಹೇಳಿ. ಅದೇ ನಾವು ಹೇಳೋದದ ಇಲ್ಲಿ. ಹೌದಾ? ಇದಕ್ಕೆ ಶ್ರೀಮಂತಿಕೆ ಅನ್ನಂಗಿಲ್ಲ. ನಿನ್ನ 100 ಎಕರೆ ಭೂಮಿ ಇದ್ದರೆ ಶ್ರೀಮಂತಿಕೆ ಅನ್ನಂಗಿಲ್ಲ. ನಿನ್ನ ಕೊಳತುಂಬ ಬಂಗಾರ ಇದ್ದರೆ ಶ್ರೀಮಂತಿಕೆ ಅನ್ನಂಗಿಲ್ಲ. ಹೌದಾ? ಯಾವನ ಹೊಟ್ಟೆ ಹಸದಾದ ಕರೆದು ಒಂದು ರೊಟ್ಟಿ ಒಂದು ಚರ ನೀರು ಕೊಟ್ಟೆ ಅಂದ್ರೆ ನಿನ್ನಂತ ಶ್ರೀಮಂತಿಕೆ ಜಗತ್ತಿದಾಗ ಯಾರು ಇಲ್ಲ ತಿಳಿ ಮಹಾತ್ಮರು ಹೇಳ್ತಾರ. ಹೌದು 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 ಹೌದು. ಇದು ಶ್ರೀಮಂತಿಕೆಪ್ಪ, ಇದು ಶ್ರೀಮಂತಿಕೆ. ಇದ್ರ ಬೆನ್ ಹತ್ತು ಅಂದ್ರು ನಿಮ್ಮಂಗ ಮಾಡ್ಕೊಂಡ್ರಿ. ಟೀಕದ ನಾವೊಂದು ಮಾತು ಕೇಳ್ತೇನೆ ನಿನಗೆ. ಏನ್ರಿಪ್ಪ? ನೀ ಹಾಡಿಕೆ ಆದ ಬಳಕ ನಿನ್ನ ಕೊಳ್ಳಾಗ 50 ತೊಲಿ ಬಂಗಾರದ ಹಾ ದಾರಿ ಕೂಡಿ ನಡ್ಕೊಂತ ಊರಿಗೆ ಹೊಂಟಿದಿ. ಹೌದು. ಅವ ಕತ್ಲಾಗಾರ ಹೋಲಿ ಬೆಳಕಿನಾಗಾರ ಹೋಲಿ ಹೋಲಿ ಒಟ್ಟ 4 ಮಂದಿ ತುಡುಗರು ಮೋಸ ಮಾಡಿ ನಿನಗೆ ಬಂಗಾರ ಅಟ್ಟೆ ಅಲ್ಲ ನಿನಗೂ ಹೊಡೆದು ಒಯ್ತಾರದು. ಹಂಗ ಆಗ್ತದಲ್ರಿಪ್ಪ. ಮಂದಿನ ಜೀವ ಹೋಗ್ತದ ಅಂದ್ರೆ ಅದು ನಿಂದದತ್ತಿ. ಅದು ಮೋಸ ಮಾಡ್ತದ. ಬಂಗಾರ ನಿನಗೆ ಚಲೋ ಅನಿಸ್ಯಾದ. ಹೌದಾ? ಬಂಗಾರಕ್ಕೆ ಬ್ಯಾನ್ ಹತ್ತಿ ಬೇಡ, ಮಣ್ಣಿಗೆ ಬ್ಯಾನ್ ಹತ್ತಿ ಬೇಡ, ಹೆಣ್ಣಿಗೆ ಬ್ಯಾನ್ ಹತ್ತಿ ಬೇಡ. ಅದರಿಂದ ಎಷ್ಟೋ ಮಂದಿ ಬಿಟ್ಟು ಬಿಟ್ಟು ಹೋಗ್ಯಾರ. ಮತ್ತೆ ಇಲ್ಲಿ ಮತ್ತೆ ನಮಗಿದು ಆಗ್ತದ ನೋಡ್ರಿ. ಇರ್ಲಿ ಈಗ. ಹೌದು ಆ ವಿಷಯ ಇರ್ಲಿ ಇರ್ಲಿ. ಇವತ್ತು ತತ್ವಜ್ಞಾನಿಗಳು ಅನುಭವದಿಂದ ವಿಷಯಗಳನ್ನ ಬಿಡಿಸ್ರೆ ತಿಳ್ತಾರ. ಹೌದು ವಿಷಯ ಯಾವಾಗಾರು ಇಡ್ತಾರೆ ಅಂತೇಳಿ ನಾವು ಅಂದಿದ್ದೇವು. ಹೌದು ಹೌದು. ಏನಾತ್ರಿಪ್ಪ? ವಿಷಯ ಯಾವಾಗ ಬೇಡ. ಇದು ಸಿದ್ಧಟಿಗೆ ಒಳಗೆ ಇದ್ರಾಗೆ ವಿಷಯ ಅಡಕ್ಕಿದ್ದುದು ಹೇಳ್ಕೊತ ಹೋಗ್ರಿ ಅಂತ ಹೇಳ್ಯಾರ. ಹೌದು. ಟೈಮ್ ಅವರೇ ಕೇಳಿ ನಾವು ಹೇಳೋನು, ನಾವೇ ಕೇಳಿ ಅವ್ರು ಹೇಳೋನು, ಹಿಂಗಾಗಿ ಟೈಮ್ ಪಾಸ್ ಮಾಡೋದು ಬೇಡ. ಹೌದು ಹೌದು. ಕಮಿಟಿ ಅವ್ರಿಗೆ ಕೇಳ್ಕೊಳ್ಳೋದು. ಈಗ ಕೇಳೋಕೆ ಅನ್ನೋದು ಅವ್ರು ಹೇಳಿನೇ ಬಿಟ್ಟಾರ. ಈಗ ಹೌದು ಹೌದು. ಈಗ ನಾವು ಹೇಳೋದು ಯಾರ ಸಂಗಟ ಜಗಳ ತೆಗೆದದ? ಯಾರ ಸಂಗಟ್ರಿಪ್ಪ? ಬಲ್ಲವ್ರು ಇದ್ದಂತ ಸೊನ್ನ ಶರಣು ಮಾಸ್ತರ್ ಅವ್ರ ಸಂಗಟ ನಮ್ಮ ಜಗಳದ. ಜಗಳ ಎದರ್ದದ? ಎದರ್ದ್ರಿಪ್ಪ ಜಗಳ? ಇನ್ನೊಬ್ಬರ ಹಂಗ ನಾವು ತಗೊಂಡ ಬುಕ್ ಟೇಜಿಗೆ ಅನ್ನೋರು ನಾವು ಅಲ್ಲ. ಬುಕ್ಕಿನವರು ನಾವು ಗೋಜಿಗೆ ಬೀಳವ್ರಲ್ಲ. ಹೌದು ಹೌದು. ಯಾಕೆ ಅಂತ ಕೇಳ್ರಿ. ಯಾಕ್ರಿಪ್ಪ? ಆ ಬುಕ್ಕಿನ ಗೋಜನ ಒಲ್ಲ ಅಂದ್ರೆ ಐತಲ್ರಿ. ಹೌದು ಹೌದು. ಖರೆ ಅಡಕ್ಕಾಗದ ವಿಷಯ ಅಂತೂ ಹೊರಗೆ ಬರ್ಬೇಕು ಇವತ್ತು. ಹೌದು ಹೌದು. ಹೌದಿಲ್ಲ? ಹೌದು. ಯಾಕಂದ್ರ ಬಲ್ಲವರು ಕೂಡ್ಯಾರ ಅಂತೇಳಿ ಕೇಳೋದದ. ಹೌದು. ಏನಕ್ಕೆ ಕೇಳುದ್ರಿಪ್ಪ? ಯಾಕೆ ಅವರಿಗೆ ಕೇಳ್ಬೇಕಂದ್ರ ವಿಷಯಗಳನ್ನ ಅರ್ತಾರ, ಕುಡ್ದಾರ, ಸಂಶೋಧನೆ ಮಾಡ್ಯಾರ. ಹೌದು. ಅರದು ಕುಡ್ದವ್ರ ಅದಾರ, ಸಂಶೋಧನೆ ಮಾಡ್ಯಾರ. ಹೌದು. ಅವರು ಸ್ವಂತ ಕೆಲವು ಸಾಹಿತ್ಯಗಳನ್ನು ಬರದಾರ. ಹೌದು. ಅದಕ್ಕೆ ಅವರು ಸಂಗಟ ವಿಷಯಗಳನ್ನು ಸುಮ್ಮ ಕೆದರಿ ತಗೋದಿಲ್ಲ. ಹೌದು ಹೌದು. ಇಲ್ಲಿ ಏನಕ್ಕೆ ಕೇಳುದದ? ಏನಕ್ಕೆ ಕೇಳುದ್ರಿಪ್ಪ? ಲಿಂಗ ಬೀರದೇವರ ಲಿಂಗ ಬೀರದೇವರ ಶಬ್ದ ಮಹಳಿಂಗರಾಯ ಮುತ್ಯಾಗ ಗುರು ಅದಾನ. ಹೌದು. ಹೌದಲ್ಲ? ಹೌದು. ಬಾರಾಮತಿ ತೇರಾಮತಿ ಇದೆಲ್ಲ ಬಿಟ್ಟು ಗೌಡಿಕೆ ಅರಸಿಕಿತ್ತು ಎಲ್ಲಾನೇ ಬಿಟ್ಟು ಸಾಮರಾಯ ಗೌಡ್ರು, ತುಕ್ಕಪ್ಪರಾಯ ಗೌಡ್ರು ಪ್ರಶ್ನೆ ಕೇಳಕತ್ತಾರ. ಇದು ಏನು ಮಾಡಕತ್ತಿದೀವ್ರಿ? ಹ್ಞೂ ರೀ. ಇರ್ಲಿ ಇರ್ಲಿ. ಈಗ ಹಿಂಗೆ ಮಾಡ್ಲತ್ತೀರಿ ಅಂದ್ರೆ ಎಲ್ಲಾನೇ ಬಂದ್ ಮಾಡಿ ಸುಮ್ಮ ಹಾಡಿ ಹೋಗ್ತೇವೆ ನೋಡ್ರಿ. ಸುಮ್ ಕುಂಡ್ರಿ. ಜ್ವಾಳ ಗಿರ್ನ್ಯಾಗ ಒಯ್ದು ಬಿಸ್ಕೊಂಡು ಬರ್ಬೇಕು, ಹಿಟ್ಟು ನಾದಬೇಕು, ರೊಟ್ಟಿ ಮಾಡ್ಬೇಕು, ಆಮ್ಯಾಗ ಉಳ್ಳಾಕ ಬರ್ತದ. ಕೇಳ್ರಿ. ಅವರು ನೇರ ವಿಷಯಕ್ಕೆ ಬಂದಾರೀಗ. ಇರ್ಲಿ ಇರ್ಲಿ ಇರ್ಲಿ. ಅವರು ಅದಕ್ಕೆ ಮಹಾತ್ಮರು ಹೇಳ್ತಾರ. ಏನ್ ಹೇಳಿದ್ರು? ನಾ ಬರಬಾರದಾಗಿತ್ತು ಈ ಊರಿಗೆ, ಬಂದು ಬಿದ್ದಿನ ಮಾಯದ ಹುದಲಿಗೆ. ಹೌದು ಹೌದು. ಈ ಊರಿಗೆ ಅಂದ್ರೆ ಈ ಊರ ಅಂತೇಳಿ ನೀವು ತಿಳ್ಕೊಂಡ್ರಿ. ಹೌದು ಹೌದು. ಯಾವ್ದ್ರಿಪ್ಪ ಅದು? ಇದು ಏನು 3 ದಿನದ ಸಂತ್ಯದ ಮಾಯದ ಈ ಊರಿಗೆ ನಾ ಬರಬಾರದಾಗಿತ್ತಪ್ಪ. ಬಹಳ ಮಂದಿ ಬೆರಿಕ್ಯಾರ ಇಲ್ಲಿ. ಹೌದಾ? ಈ ಊರಾಗ ಬಹಳ ಮಂದಿ ಬೆರಿಕ್ಯಾರ. ಹೌದು. ನೀ ಶುದ್ಧ ಜೀವನ ಮಾಡಿ ಹೋಗ್ಬೇಕಂದ್ರೆ ನಿನಗ ಶುದ್ಧ ಜೀವನ ಮಾಡಿಕೊಡಂಗಿಲ್ಲ. ಕಡ್ಡಿ ಚುಚ್ಚವ್ರ ಅದಾರ. ಹೌದು ಹೌದು. ಅವ್ರ ಕಡೆ ನೋಡಿ ಬೇಡ, ಗುರುನಾಥನ ಮ್ಯಾಗ ಧ್ಯಾನ ಇಟ್ಟು ನೀ ಬಂದಿದಿ, ನೀ ಮುಗಿಸ್ಕೊಂಡು ಹೋಗತ್ ಹೇಳ್ತಾರ. ಹೌದು. ಅದಕ್ಕೆ ಬಹಳ ಮಾತಾಡೋದು ಬೇಡ. ಯಾನೆ ಕೇಳುದದ? ಏನು ಕೇಳುದು? ಬಾರಾಮತಿ ತೇರಾಮತಿ ಗೌಡಿಕೆ ಅರಸಕ್ಕೆಲ್ಲ ಬಿಟ್ಟು ಬರ ಬಿದ್ದಿತ್ತು. ಹೌದು. ಹೌದು ಇಲ್ಲ? ಹೌದು. ಸಾಮರಾಯ ಗೌಡ್ರು, ತುಕ್ಕಪ್ಪರಾಯ ಗೌಡ್ರು ಗುಳ್ಯಾ ಕಟ್ಕೊಂಡು ಎಲ್ಲ 700 ಕಿಲ್ಲಾರಗಳನ್ನ ಮೈಸುಗೊತ್ತು ಉಂಬಳೆ ಠಾಣಕ್ಕೆ ಬಂದ್ರು. ಉಮ್ರಾಜ್ ಎಂಬುದು ಉಂಬಳೆ ಠಾಣೆ. ಹೌದು. ಅಲ್ಲಿ ಬಂದು ಕಿಲ್ಲಾರೆಲ್ಲ ಮೈಸ್ತಿದ್ರು. ಹೌದು. ಕಿಲ್ಲಾರ ಮೈಸ್ತಿದ್ರು. ಯಾರು? ತುಕ್ಕಪ್ಪರಾಯ ಗೌಡಗ 2 ಮಕ್ಕಳು. ಹೌದು ಹೌದು. ಯಾರ್ಯಾರಿಪ್ಪ? ಜಾತಿ ಜ್ಯೋತಿ ಜಕರಾಯ, ಇನ್ನೊಬ್ಬ ಮಹಳಿಂಗರಾಯ. ಹೌದು ಹೌದು. ಹೌದಲ್ಲ? ಹೌದು. ಜಕರಾಯ ಮಹಳಿಂಗರಾಯ
ತುಕ್ಕಪ್ರಾಯ ಹೊಟ್ಟಿಲಿ ಹುಟ್ಟ್ಯಾರ. ಹೌದು ಮುಂದೆಲ್ಲ ತಂದಿ ವಚನಕ್ಕಾಗಿ ಪವಾಡ ಮಾಡಿ ಕೀರ್ತಿ ಮಾಡಿದ್ರ ಅದು ಹೇಳೋದು ಇಲ್ಲಿ ಬೇಡ, ಅಡಕಾಗೋದು ಕೇಳೋದು ಅದ. ಹೌದು ಹೌದು ನೇರವಾಗಿ ವಿಷಯ. ಮನತಾಣ ಒಂದೇ ಅದ, ಮನಿನೂ ಒಂದೇ ಅದ. ಹೌದು ಅಪ್ಪನ ಹೊಟ್ಟಿಲಿ ಮಕ್ಕಳು ಇಬ್ರು ಹುಟ್ಟ್ಯಾರ. ಹೌದು ಹೌದಿಲ್ಲ? ಹೌದು ಮಾಳಿಂಗರಾಯ ಮುತ್ಯಾಗ ಗುರು ಬೀರದೇವ್ರ, ಹೌದು ಜಕ್ರಾಯ ಮುತ್ಯಾಗ ಗುರು ಭರಮದೇವ್ರ. ಹೌದು ಹೌದು ಹಿಂಗ್ಯಾಕ ಫರಕ್ ಐತು? ಹೌದು ಹೌದು ಮಹಾಲಿಂಗರಾಯ ಜಕ್ರಾಯ ಮುತ್ಯ ಬೀರದೇವರಿಗೆ ಮಾಡ್ಕೋಬೇಕಾಗಿತ್ತು ಗುರು ಒಂದು, ಹೌದು ಭರಮದೇವರಿಗೆ ಮಾಡ್ಕೋಬೇಕಾಗಿತ್ತು ಒಂದು. ಹೌದು ಹೌದು ಇಲ್ಲಿ ಯಾಕೆ ಫರಕ್ ಆಯ್ತು? ಇಲ್ಲಿ ಯಾಕೆ ಫರಕ್ ಆಯ್ತು? ಹೌದು ಹೌದು ಹಿಂದೆ ಏನಕ್ಕೆ ತಲೆ ಏನಾಗಿ ಬಂದದ ನೋಡ್ರಿ. ಹೌದು ಏಳ ತಲೆ ಗುರು ಸೊನ್ನಾರ ಸಿದ್ಧಗೆ ಗುರು ಮಾಡ್ಕೊಂಡಾರ. ಹೌದು ಬೀರದೇವರ ಯಾರಿಗೆ ಜಗದ್ಗುರು ರೇವಣ ಸಿದ್ಧಗೆ ಗುರು ಮಾಡ್ಕೊಂಡಾನ. ಹೌದು ಅಂಶುದ್ಧ ಮತ್ಯಾನ ಶಾಖಾವಳಿ ಒಳಗ. ಹೌದು ಹೌದು ಇಲ್ಲಿ ಹೆಂಗ ಯೋಗಿನಾದ ಅಂಶುದ್ಧ ಮತ್ಯ ಗುರು ಮಾಡ್ಕೊಂಡ ಕೈಲಾಸದಾಗ ಯಾರಿಗೆ? ಸೋಮಲಿಂಗಗ. ಹೌದು ಹೌದು ಗುರುನಾಥ್ಗೆ ತಗೊಂಡು ಬಂದ ಶಿಂಪುರ್ ಹಟ್ಟಿ ಮಕಣಾಪುರ ಇತ್ತು. ಹೌದು ಗುರುನಾಥನ ಜಾಗ ಅದ. ಹೌದು ಅಂಶುದ್ಧ ಮತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರಿವಿನ ಮಕ್ಕಳು. ಹೌದು ಹೌದು ಮುಂದೆ ವರಿವಿನ ಮಕ್ಕಳಿಗೆ 21 ಮಂದಿಗೆ 101 ಮಂದಿಗೆ 1700 ಮಟ್ಟ ಮನೆ ಅಂಶದ ಮುತ್ತೇನ ಸಿದ್ಧಟ್ಟಿಗೆ ಅದ. ಹೌದು ಹೌದು ಇವ್ರದೆಲ್ಲ ಅಖಂಡ ಸಾಕಳಿ ಗುರು ಒಬ್ಬನೇ ಅದನ ಸೋಮಲಿಂಗ. ಹೌದು ಹೌದು ಅಂಶದ ಮುತ್ತಂದು ಹಿಂಗ್ಯಾಕ, ಮಹಾಳಿಂಗರಾಯ ಮುತ್ತಂದು ಹಿಂಗ್ಯಾಕ? ಹೌದು ಹೌದು ಹೌದಿಲ್ರಿ? ಹೌದು ಒಬ್ರು ಸೋನಾರ ಸಿದ್ಧಗೆ ಮಾಡ್ಕೊಂಡಾರ, ಹೌದು ಒಬ್ರು ಬೀರದೇವರಿಗೆ ಮಾಡ್ಕೊಂಡಾರ, ಹೌದು. ಒಬ್ರು ಭರಮದೇವರಿಗೆ ಮಾಡ್ಕೊಂಡಾರ, ಒಬ್ರು ರೇವಣ ಸಿದ್ಧಗೆ ಮಾಡ್ಕೊಂಡಾರ. ಹಿಂಗ್ಯಾಕ ಪಂತ್ ಐತು? ಹೌದು ಅಂತ ಪ್ರಸಂಗರಿ ಏನ ಬಂದಿತ್ತು. ಹೌದಾ ಇದು ಒಂದು ಮಾತ. ಹೌದು ಇದರ ಜೊತೆ ಇನ್ನೊಂದು ಮಾತು ಕೇಳುದದ. ಏನು ಕೇಳುದ್ರಿಪ್ಪ? ಇನ್ನೊಂದು ಮಾತ. ಹಾಡ ಅನುಭವದಿಂದ ಹಾಡ್ತಾರ, ಹಾಡುದಕ್ಕನ್ನ ತಪ್ಪ ನಾವಲ್ಲ. ಹೌದು ಕಲಾವಿದರು ನಮ್ಮ ಸಿಂದಗಿ ಭೂತಾಳಿ ಮಾಸ್ತರ ಅವ್ರು ಅಂದ್ರ ಯಾವುದೇ ಜಾನಪದ ವೈರಲ್ ಆಗಲಿ, ಹೌದು ಇಂದ ಜಾನಪದ ಬಂದದಂದ್ರ ಮರದಿನ ಅವ್ರ ಬಾಯಿಲಿ ಹಾಡಿ ಬಿಟ್ಟಿರ್ತಾರ. ಇದು ಒಂದು ಡೊಳ್ಳಿನ ಸಂಘದೊಳಗೆ ಯಾರು ಇದ್ರ ಅವ್ರು ಸಿಂದಗಿ ಭೂತಾಳಿ ಮಾಸ್ತರ್. ಹೌದು ಹೌದು ಮೊದಲ ಬಡ್ಡಿ ಪದ ಹಚ್ಚಾರ. ಹೌದು ಹಚ್ಚಿ ಪಾರ್ವತಾ ದೇವಿಗೆ ವರ್ಣನೆ ಮಾಡಿ, ಆದಿಶಕ್ತಿ ವರ್ಣನೆ ಮಾಡಿ, ಪರಮಾತ್ಮ ತನ್ನ ಗಂಡಗೆ ಕರ್ಕೊಂಡು ಬಾ ಅಲ್ಲಿ ಬಗಲಾಗ ಕೂಶಿಗೆ ಹಿಡಿದು ಅಂತೇಳಿ ಒಂದು ಪದ ಹಾಡ್ಯ. ಹೌದು ಅದ್ರ ಒಳಗ ಗಣಪತಿದ ವರ್ಣನ ಮಾಡುವಾಗ ಏನಂದ್ರು? ಏನಂದ್ರಿಪ್ಪ? 64 ವಿದ್ಯಾ ಗಣಪತಿ ಮಾಲಕ ಅಂತೇಳಿ ಅದ್ರ ಒಳಗ ಅಂದಾರ. ಹೌದು ಹೌದು ನಾನ್ ನಿಮ್ಗೊಂದು ಮಾತು ಕೇಳುತ್ತ. ಏನು ಕೇಳುದ್ರಿಪ್ಪ? ಗಣಪತಿಗೆ ವಿದ್ಯಾ ಅಧಿಪತಿ ಅದಾನ ಯಾರು? ಗಣಪತಿ. ಹೌದು 64 ವಿದ್ಯಾವೋ ಏನು 64 ಕಲೆಗಳು. ಹೌದು ಹೌದು ಯಾಕಂದ್ರೆ ನಮ್ಮ ಭಾಗದಾಗ 14 ವಿದ್ಯಾ 64 ಕಲೆಗಳಂತೇಳಿ ಇಡೀ ಎಲ್ಲ ಕಲಾವಿದರತ್ತಾರ. ಹೌದು ಹೌದು 64 ಅಂದ್ರ 64. ಹೌದು ಹಿಂಗ ಬರ್ಲಿ 64 ವಿದ್ಯಾಗಳಂದಿರಿ ಅಂದ್ರ ಏನ ನಿಮ್ದು ಖರೆಯೋ ಏನ ನಮ್ಮ ಭಾಗದ ಏನಕ್ಕೆ ಕಲಾವಿದರು ವರ್ಣನ ಮಾಡಿ ಗಣಪತಿದ ಶ್ಲೋಕ ಮಾಡ್ತಾರಂದ್ರ 64 ವಿದ್ಯಾವೋ ಏನ 64 ಕಲೆಯೋ? ಹೌದು ಹೌದು 14 ವಿದ್ಯಾ ಅಂತೇಳಿ ನಮಗ ಕೂನದ. 14 ವಿದ್ಯಾಗಳ ಹೆಸರು ನೀವು ಕೇಳಿದ್ರೆ ಅಂದ್ರೆ ಮುಂದಿನ ಸಂಧಿಗೆ ನಾ ಹೇಳಬಹುದು. ಹೌದು 64 ವಿದ್ಯಾ ಅಂದಿರಿ ಅಂದ್ರ 64 ವಿದ್ಯಾನೋ ಏನ 64 ಕಲೆನೋ? ಹೌದು ಹೌದು ಅವು ಹೆಸರ ಪಿಸರ ಬಿಡು, ಅಡಕಾಗದ ವಿಷಯಗಳನ್ನ ನಡೀತದ. ನಮ್ಮ ಸೊನ್ನದ ಶರಣು ಮಾಸ್ತರ್ ಸಂಗಟ ಎಷ್ಟು ಜಗಳ ತೆಗೆದ ವಿಷಯ ಇವತ್ತು ಕೇಳ್ತೇವೆ. ನೀವು ಶಾಂತ ಆಗ್ಬೇಕಂದ್ರೆ ಅವರು ವಿಷಯ ಕೊಡ್ತಾರೆ, ಇಲ್ಲಾಂದ್ರೆ ಕೊಡೋರು ಅಲ್ಲವರು. ಅದೆಲ್ಲ ವಿಷಯಗಳನ್ನ ಬಿಡಿಸಿ ಹೇಳ್ತಾರ ಅಂತ ಅನುಭವಿ ತತ್ವಜ್ಞಾನಿಗಳ ನಮ್ಮ ಜೊತೆಗೂಡಿ ಕೂಡ್ಯಾರ ಅಂದ್ರ ಹೌದು ನಮ್ಮದು ಏನೋ ಒಂದು ಪೂರ್ವ ಜನ್ಮದ ಪುಣ್ಯ. ಹೌದು ಹೌದು ಅದಕ್ಕೆ ಅಂಶದ ಮತ್ತೆ ಕೈಲಾಸದಾಗ ಗುರುನಾಥನ ಶಿವ ಮಾಡಿ ಯಾವ ರೀತಿಯಿಂದ ಗುರುನಾಥಗ ಧರಿಗಿಳದ ತಗೊಂಡು ಬರ್ತಾನ ಅನ್ನೋದು 4 ನುಡಿ ಸತ್ಯ ಸುಂದರ ಚಾಲ ಹಾಡಿ ಉಭಯ ಕಲಾವಿದರಿ ಪಾಳೆ ಹೊಕ್ಕದ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ತಮ್ಮಲ್ಲಿ ಕಳ್ಕಳಿ ವಿನಂತಿ. ಆಗಲಿಯಪ್ಪ ಗುರುವೇ.